ಮದ್ದೂರಿನಲ್ಲಿ ಗಣೇಶನ ಗಲಾಟೆ, ಬಿಜೆಪಿಗರ ಆರೋಪಕ್ಕೆ ಗೃಹ ಮಂತ್ರಿ ಕೌಂಟರ್. ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ವಿಚಾರದಲ್ಲಿ ಸುಮ್ಮನೆ ರಾಜಕೀಯವನ್ನ ಮಾಡಬೇಡಿ. ಮದ್ದೂರಿನಲ್ಲಿ ಗಣೇಶನ ಗಲಾಟೆ, ಬಿಜೆಪಿಗರ ಆರೋಪಕ್ಕೆ ಗೃಹ ಮಂತ್ರಿ ಕೌಂಟರ್. ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ವಿಚಾರದಲ್ಲಿ ಸುಮ್ಮನೆ ರಾಜಕೀಯವನ್ನ ಮಾಡಬೇಡಿ. ಬಿಜೆಪಿಯವರ ಆರೋಪಗಳಿಗೆಲ್ಲವೂ ಕೂಡ ಉತ್ತರ ಕೊಡಲ್ಲ. ಬಿಜೆಪಿಗರಿಗೆ ತಿರುಗೇಟು ನೀಡಿರುವಂತಹ ಪರಮೇಶ್ವರ್, ಕೆಲವೆಡೆ ಸಣ್ಣ ಪುಟ್ಟ ಘಟನೆಗಳು ಆಗಿವೆ, ಎಲ್ಲಾ ಕಡೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಸ್ಪಷ್ಟನೆ ಇದಾಗಿತ್ತು. ಎಸ್ ವೀಕ್ಷಕರೇ, ಮದ್ದೂರಿನಲ್ಲಿ ನಡೆದಂತಹ ಗಣೇಶನ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ರು ಅಂತ ಒಂದ್ಸಲ ಕೇಳ್ಕೊಂಬಂದ್ಬಿಡ. ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಗಣೇಶನ ಇಮರ್ಸ್ ಮಾಡಿದ್ದಾರೆ. ಆಮೇಲೆ ಕಡೆಗಳಲ್ಲಿ ಸೇಮ್ ಆಗಿದೆ. ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತೊಗೊಂಡು ಬಂದ ಅಂತೇಳಿ ಸ್ಟ್ಯಾಬಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದಿದ್ದಾರೆ ಗಣಪತಿ ಹೋಗುವಾಗ. ಈ ಥರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. 144 ಸೆಕ್ಷನ್ ಕೂಡ ಹಾಕಿದ್ದಾರೆ, ಮಾಡಿದ್ದಾರೆ. ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ, ಜನನೂ ಕೋಆಪ್ರೇಟ್ ಮಾಡಬೇಕಲ್ಲ. ನಾವು ಅಪೀಲ್ ಮಾಡ್ಕೊಳ್ತೀವಿ, ಎನಫ್ ಆ್ಯಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪ್ರೇಟ್ ಮಾಡಬೇಕು. ಎಲ್ಲ 2 ಸಮುದಾಯದವರು ಕೋಆಪ್ರೇಟ್ ಮಾಡಬೇಕು. ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ. ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ. ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ. ಒಟ್ಟಾರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ಖಂಡಿತವಾಗಿ ಹೇಳ್ತಾ ಇರ್ತಾರೆ. ಅವರು ಹೇಳ್ತಾ ಇರ್ತಾರೆ. ಗಲಾಟೆ ಮಾಡಿದವರಿಗೆ ಎಸ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ನೀವು ಕೆಸರಾಟ ಚಾಟವನ್ನು ಮಾಡೋದು ಸ್ವಲ್ಪ ಸುಮ್ಮನಿರಿಸಿ. ಇಲ್ಲಿ ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಅಂತ ಮಾಡ್ಕೊಂಡು ಬರಬೇಡಿ. ಯಾರ್ಯಾರು ಕಲ್ಲು ಎಸೆದಿದ್ದಾರೋ ಅವ್ರನ್ನೆಲ್ಲ ಕೈ ಕಟ್ಟಾಕಿದ್ದೀವಿ. ಎಲ್ಲರೂ ಅರೆಸ್ಟ್ ಆಗಿದ್ದಾರೆ. ಎಲ್ಲ ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿದೆ. ಸೊ ಈ ವಿಚಾರವಾಗಿ ರಾಜಕೀಯವಾಗಿ ಮಾತನಾಡೋದನ್ನ ನಿಲ್ಲಿಸಿ, ಸ್ಟಾಪ್ ಮಾಡಿಬಿಡೋಣ. ಹಿಂಗಾಗಿದೆ, ಎಲ್ಲರೂ ತಗೊಂಡು ಜೈಲಿಗೆ ಹಾಕೊಂಡಾಗಿದೆ, ಜೈಲಿಗೆ ಹಾಕಾಗಿದೆ, ಆರೋಪಿಗಳೆಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ, ಇನ್ಯಾಕೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿರುವಂಥದ್ದು. ಅಂತಂದ್ರೆ ಅವರ ಪಾಡಿಗೆ ಅವರನ್ನ ಜೈಲಿಗೆ ಹಾಕಲಾಗಿದೆ, ಕುಕೃತ್ಯವನ್ನ ಎಸಗಿದವರ ಕೈಯನ್ನ ಕಟ್ಟಿ ಹಾಕಲಾಗಿದೆ. ಯಾರು ಗಣೇಶನ ಮೂರ್ತಿಯ ಮೇಲೆ ಅಥವಾ ಅಲ್ಲಿರುವಂತಹ ಮನುಷ್ಯರ ಮೇಲೆ ಕಲ್ಲೆಸೆಯಲು ಆಗಿದೆಯೋ ಅವರನ್ನೆಲ್ಲರನ್ನೂ ಕೂಡ ಜೈಲಿಗೆ ಹಾಕಲಾಗಿರುವಂಥದ್ದು. ಸೊ ಇದರಲ್ಲಿ ಬಿಜೆಪಿಯವರು ಆರೋಪ ಮಾಡೋದಕ್ಕೇನಿದೆ, ಮುಗಿದು ಹೋಗಿದೆ ಅಲ್ವಾ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಕೇಳ್ತಾ ಇದ್ದಾರೆ. ಆದರೆ ಇದು ಘಟನೆ ಯಾಕ್ರಿ ಆಯ್ತು ಅಂತ ಹೇಳಿ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ. ಯಾಕಾಯ್ತು ಘಟನೆ? ಅವ್ರ ಪಾಡಿಗೆ ಅವ್ರು ಕೂತ್ಕೊಳಕ್ ಇರಕ್ಕಾಗಲ್ವಾ ಅಂತ ಹೇಳಿ ಬಿಜೆಪಿ ಅವ್ರು ಕೇಳ್ತಾ ಇರುವಂಥದ್ದು. ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಗಣೇಶನ ಇಮರ್ಸ್ ಮಾಡಿದ್ದಾರೆ. ಆಮೇಲೆ ಕಡೆಗಳಲ್ಲಿ ಸೇಮ್ ಆಗಿದೆ. ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತೊಗೊಂಡು ಬಂದ ಅಂತೇಳಿ ಸ್ಟ್ಯಾಬಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ.
ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದೇ ಇದ್ದಾರೆ ಗಣಪತಿ ಹೋಗುವಾಗ. ಈ ಥರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. 144 ಸೆಕ್ಷನ್ ಕೂಡ ಹಾಕಿದ್ದಾರೆ ಈಗ. ಮಾಡಿದ್ದಾರೆ. ಅವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ. ಜನನೂ ಕೋಆಪ್ರೇಟ್ ಮಾಡಬೇಕಲ್ಲ. ನಾವು ಅಪೀಲ್ ಮಾಡ್ಕೊಳ್ತೀವಿ, ಎನಫ್ ಆ್ಯಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪ್ರೇಟ್ ಮಾಡಬೇಕು. ಎಲ್ಲ 2 ಸಮುದಾಯದವರು ಕೋಆಪ್ರೇಟ್ ಮಾಡಬೇಕು. ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ. ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ. ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ. ಒಟ್ಟಾರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ಖಂಡಿತವಾಗಿ ಹೇಳ್ತಾ ಇರ್ತಾರೆ. ಅವರು ಹೇಳ್ತಾ ಇರ್ತಾರೆ. ಗಲಾಟೆ ಮಾಡಿದ್ದವ್ರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ. ಆಮೇಲೆ ದೊಂದೆ ಎಲ್ಲ 4-5 ಕಡೆಗಳಲ್ಲಿ ಸೇಮ್ ಆಗಿದೆ. ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲ್ಯಾಗ್ ತೊಗೊಂಡು ಬಂದಂತಲ್ಲಿ ಸ್ಟ್ಯಾಬಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದೇ ಇದ್ದಾರೆ ಗಣಪತಿ ಹೋಗುವಾಗ. ಈ ಥರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. 144 ಸೆಕ್ಷನ್ ಕೂಡ ಹಾಕಿದ್ದಾರೆ ಈಗ. ಮಾಡಿದ್ದಾರೆ. ಅವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ. ಜನನೂ ಕೋಆಪ್ರೇಟ್ ಮಾಡಬೇಕಲ್ಲ. ನಾವು ಅಪೀಲ್ ಮಾಡ್ಕೊಳ್ತೀವಿ, ಎನಫ್ ಆ್ಯಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪರೇಟ್ ಮಾಡಬೇಕು. ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್. ನಿಷೇಧಾಜ್ಞೆ ಉಲ್ಲಂಘಿಸಿ ಪ್ರತಿಭಟನೆ ನಡೆಸಿದಂತಹ ಹಿಂದೂ ಕಾರ್ಯಕರ್ತರು. ಗಣೇಶನ ಮೂರ್ತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟಕ್ಕೆ ಖಂಡನೆ. ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್. ನಿಷೇಧಾಜ್ಞೆ ಉಲ್ಲಂಘಿಸಿ ಪ್ರತಿಭಟನೆ ನಡೆಸಿದಂತಹ ಹಿಂದೂ ಕಾರ್ಯಕರ್ತರು. ಗಣೇಶನ ಮೂರ್ತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟಕ್ಕೆ ಖಂಡನೆ. ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ, ಜೈ ಶ್ರೀರಾಮ್ ಘೋಷಣೆ. ಮಸೀದಿಯ ರಸ್ತೆಯಲ್ಲಿ ಕರ್ಪೂರವನ್ನ ಹಚ್ಚಿ ಆಕ್ರೋಶ. ಘೋಷಣೆ ಕೂಗುತ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಂತೆ ಲಾಠಿ ಬೀಸಿದಂತ ಪೊಲೀಸ್. ಎಸ್ ವೀಕ್ಷಕರೇ, ಮದ್ದೂರಿನಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಮದ್ದೂರಿನಲ್ಲಿ ನಡೆದಿದ್ದಂತಹ ಘಟನೆಯಿಂದ ಹಿಂದೂ ಕಾರ್ಯಕರ್ತರು ಏನ್ ನಿಷೇಧಾಜ್ಞೆ ಇತ್ತಲ್ಲ ಅದನ್ನ ಉಲ್ಲಂಘನೆ ಮಾಡಿ ಏನ್ ಮಾಡಿದ್ರು, ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆಯನ್ನ ಕೂಗಿದ್ರು. ಮಸೀದಿಯ ರೋಡಿನಲ್ಲಿ ಕರ್ಪೂರವನ್ನ ಬೆಳಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದರಿಂದಾಗಿ ನಿಷೇಧಾಜ್ಞೆಯನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆಯನ್ನ ಕೂಗಿ ಮಸೀದಿಯ ಎದುರುಗಡೆ ಕರ್ಪೂರವನ್ನ ಹಚ್ಚುವಂತಹ ಕೆಲಸವನ್ನ ಹಿಂದೂ ಕಾರ್ಯಕರ್ತರು ಮಾಡ್ತಾರೆ. ಅಲ್ಲ, ಸುಮ್ಮನೆ ಗಣೇಶ ವಿಸರ್ಜನೆಯ ವೇಳೆ ಗಪ್ಚುಪ್ಪ ಕುಂತ್ಕೊಂಡಿದ್ದು ಇಷ್ಟೆಲ್ಲ ಆಗ್ತಿತ್ತ? ಮಸೀದಿ ಮುಂದೆ ಈ ರೀತಿಯಾಗೆಲ್ಲ ಮಾಡಕ್ ಹೋಗ್ತಿದ್ರ ಹಿಂದೂ ಕಾರ್ಯಕರ್ತರು? ಸುಮ್ಮನೆ ಗಣೇಶನ ಮೂಳಿಸ್ಕೊಂಡು ಆರಾಮಾಗಿ ಹೋಗ್ತಿದ್ರು ಅವ್ರವ್ರ ಮನೆಗೆ ಡ್ಯಾನ್ಸ್ ಮಾಡ್ಕೊಂಡು ಡಿಜೆ ಹಾಕೊಂಡು. ಮಾಡಿರುವಂತಹ ಒಂದೇ ಒಂದು ಕೆಲಸಕ್ಕೆ, ಆಗಿರುವಂತಹ ಒಂದೇ ಒಂದು ಘಟನೆಗೆ ಹಿಂದೂ ಮುಸ್ಲಿಂ ಬಾಂಧವ್ಯನೇ ಹೋಗ್ಬಿಡ್ತಲ್ರಿ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಕೂಗ್ತಾ ಹೋಗಿರುವಂತದ್ದು ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಕೆಣಕ್ಬೇಡಿ ಹಿಂದೂಗಳನ್ನ, ಕೆಣಕಿದ್ರೆ ಮುಟ್ಟು ನೋಡ್ಕೊಳ್ಳೋಂಗ್ ಕೊಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಸುಮ್ಮನೆ ಆಗ್ಬಿಟ್ಟಿದ್ರೆ ಅಥವಾ ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸಗಳು ಈ ರೀತಿಯಾಗಿ ತಂದು ನಿಲ್ಲಿಸಿದ್ದೇವೆ. ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ರು ಕೂಡ ಹಿಂದೂಗಳು ಹೋಗಿ ಕರ್ಪೂರವನ್ನ ಬೆಳಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರವ್ರ ಧಾರ್ಮಿಕ ಒಂದು ಕ್ಷೇತ್ರಗಳಿಗೆ ಅವಮಾನ ಮಾಡುವಂತಹ ಕೆಲಸಗಳನ್ನ ಯಾರು ಮಾಡಬಾರ್ದು. ಆದರೆ ಸುಮ್ಮನೆ ಗಣೇಶೋತ್ಸವ ಹೋಗ್ತಾ ಇರುವಂತಹ ದಾರಿಯಲ್ಲಿ ಅಥವಾ ಗಣೇಶೋತ್ಸವವನ್ನ
ಏನು ಗಣೇಶ ಹೋಗ್ತಾ ಇದ್ದ ವಿಸರ್ಜನೆ ಮಾಡಲಿಕ್ಕೆ ಇವ್ರು ಹೋಗ್ತಾ ಇದ್ರು, ಸುಮ್ಮನೆ ಹೋಗಕ್ಕೆ ಬಿಟ್ಬಿಟ್ಟಿದ್ರು. ಸುಮ್ಮನೆ ಬಿಟ್ಟುಬಿಟ್ಟು DJ ಹಾಕೊಂಡು ಕುಡ್ಕೊಂಡು ಗಣೇಶನಿಗೆ ಜೈ ಅಂತ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಿದ್ರು. ಈ ಥರ ಇದೇ ಇರ್ತಿರ್ಲಿಲ್ಲ, ಕೆಲಸವೇ ಇರ್ತಿರ್ಲಿಲ್ಲ. ಈಗ ನೋಡಿ, ಹಿಂದೂಗಳು ಸುಮ್ಮನೆ ಕೂತ್ಕೊಂತಾರಾ? ಎಸ್, ಆಲ್ರೆಡಿ ಆರೋಪಿಗಳನ್ನ ಜೈಲಿಗೆ ಹಾಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.